ಸೌಜಗೌಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ರೆಸಿಪಿ ಮಾಡ್ತಾ ಇದ್ದೇನೆ. ಏನಪ್ಪಾ ಅಂದ್ರೆ ನಾನು ಇವತ್ತು ಕಬಾಬ್ ಮಾಡ್ತಾ ಇದ್ದೇನೆ ಆಯ್ತಾ. ಕಬಾಬ್ ಯಾಕೆ ಮಾಡ್ತಿದ್ದೇನೆ ಅಂತ ಹೇಳಿದ್ರು ಉಂಟಲ್ಲ, ತಿನ್ಲಿಕ್ಕೆ ಅಂತ ಗೊತ್ತುಂಟು. ಎಂತ ಗೊತ್ತುಂಟಾ, 1 ವಾರ ಆಯ್ತು ಮಾರೆ ನಾವು ಎಂತ ಕಬಾಬ್ ಏನಿಲ್ಲ, ಒಂದು ಫಿಶು ಇಲ್ಲ ಅಂತ ಎಂತ ಮಂಡೆ ಬಿಸಿ ಆಗಿ ಹೋಗಿತ್ತಾಯ್ತಾ. ಇಲ್ಲಿ ನಮ್ಮ ತನುಷ್ಕಾ ಮತ್ತೆ ಅವಳ ಅಮ್ಮ ಎಲ್ಲ ಇದ್ರಲ್ಲ, ಹಾಗೆ ನಾವು ಪ್ಯೂರ್ ವೆಜ್, ನಾನ್ ವೆಜ್ ಇಲ್ಲ, ನಾನ್ ವೆಜ್ ನೋ, ಹಾಗೆ ಹಾಗೆ ತಿಂದಿರ್ಲಿಲ್ಲ. ತುಂಬಾ ಆಸೆ ಆಗ್ತಿತ್ತ, ಗಂಟ್ಲಲ್ಲಿ ಊಟ ನಿಲ್ಲಿತಿರ್ಲಿಲ್ಲ ಮಾರೆ. ಕಬಾಬ್ ಎಲ್ಲ ತಿನ್ನೋದು ತುಂಬಾ ಆಸೆ ಆಗ್ತಿತ್ತು. ಅದಕ್ಕೆ ಇವತ್ತು ಸಂಜೆ ಹೋದ್ರೆ ಆಯ್ತಾ, ಸಂಜೆ ಹೋದ ತಕ್ಷಣ ಉಂಟಲ್ಲ, ಇದು ಎಂತಪ್ಪ ಚಿಕನ್ ತಂದ್ವಿ. ಚಿಕನ್ನು ನಾವು ನಾರ್ಮಲ್ ಹೋಗೋ ಒಂದು ಶಾಪ್ ಇದೆ, ಅಲ್ಲಿ ಹೋಗುವಾಗ ಅಲ್ಲಿ ಶಾಪ್ ಕ್ಲೋಸ್ ಆಗಿತ್ತು. ಮತ್ತೆ ನೆಕ್ಸ್ಟ್ ಒಂದು ಶಾಪಿಗೆ ಹೋಗಿದ್ವಿ, ಅಲ್ಲಿ ಸಹ ಕ್ಲೋಸ್ ಆಗಿತ್ತು. ಮತ್ತೆ ಆದ ನಂತರ ನೆಕ್ಸ್ಟ್ ಒಂದು ಉದ್ದಕ್ಕೆ ಹೋದ್ವಿ, ಅಲ್ಲಿ ಒಂದು ಓಪನ್ ಇತ್ತಾಯ್ತ ಮಾರೆ. ಅಲ್ಲಿ ಸಹ ಚಿಕನ್ ಖಾಲಿ ಆಯ್ತು ಅಂತ ಹೇಳಿದ್ರು. ಮತ್ತೆ ಅವರು ಬೇರೆ ಶಾಪಿಂದ ತಂದು ಕೊಟ್ಟು ನೋಡಿ, ನಾನು ಈಗ ಕಬಾಬ್ ಮಾಡ್ಲಿಕ್ಕೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಕಬಾಬ್ ಮಾಡಿ ಗಮ್ಮತ್ತು ತಿನ್ನು ಅಂತ, ಗಮ್ಮತ್ತೊಂದು ಊಟ ಮಾಡುವ ಅಂತ ಒಂದು ಮನಸ್ಸಾಗಿದೆ. ಮೊನ್ನೆಯಿಂದ ಊಟ ಎಲ್ಲ ಸರಿ ಸೇರ್ತಿರ್ಲಿಲ್ಲ ಮಾರೆ, ಹಾಗೆ ಮಂಡೆ ಬಿಸಿ ಆಗಿತ್ತು. ಸೊ ಇವತ್ತು ನಾನು ಈಗ ಕಬಾಬ್ ಮಾಡ್ತಾ ಇದ್ದೇನೆ. ಕಬಾಬ್ ಮಾಡ್ಲಿಕ್ಕೆ ಎಲ್ಲರಿಗೂ ಗೊತ್ತುಂಟಲ್ಲ, ಆದ್ರೆ ಸಹ ನಾನು ಲಾಗ್ ತುಂಬಾ ದಿನ ಆಯ್ತು ಲಾಗ್ ಮಾಡಿದೆ. ಒಂದು 2 ದಿನ ನಂಗೆ ಜ್ವರ ಎಲ್ಲ ಇತ್ತಾಯ್ತಾ, ಹಾಗೆ ನಾನು ಇದು ಎಂತ ಲಾಗ್ ಮಾಡ್ಲಿಕ್ಕೆ ಸಹ ಆಗಿರ್ಲಿಲ್ಲ. ಹಾಗೆ ತುಂಬಾ ಡಿಲೇ ಆಯ್ತು. ಎಲ್ಲರೂ ಕಾಯ್ತಿದ್ದಿರ್ಬೋದು, ಏನು ಸಹಜರು ಏನು ಲಾಗ್ಸ್ ಎಲ್ಲ ಮಾಡಲೇ ಇಲ್ಲ ನೋಡಿ. ಇವಾಗ ಸಹ ನಂಗೆ ಅಷ್ಟು ನಾನು ಹುಷಾರಾಗಲಿಲ್ಲ, ಸ್ವಲ್ಪ ಕೆಮ್ಮೆಲ್ಲ ಆಗಿ ಇದೆ. ನಾನು ಅವಾಗನೇ ಎಣ್ಣೆ ಕಾಯಿಸಿಟ್ಟಿ ಇದೆ ಆಯ್ತಾ. ಮತ್ತೆ ಆಯ್ತು ನಂಗೆ ನಾನು ಲಾಗ್ ಮಾಡಲಿಲ್ಲ ಅಲ್ಲ, ಲಾಗ್ ಮಾಡಲಿಕ್ಕೆ ಮರ್ತೋಗಿತ್ತು. ಸೊ ಇವಾಗ ಕಬಾಬ್ ಮಾಡ್ತಾ ಇದ್ದೇನೆ. ಕಬಾಬ್ ಮತ್ತೆ ಬೇಳೆ ಸಾರಿದೆ ಆಯ್ತಾ. ಬೇಳೆ ಮತ್ತು ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿ ಒಂದು ಸಾರು ಮಾಡಿದ್ದಾರೆ ಮಧ್ಯಾಹ್ನ. ಹಾಗೆ ಕಬಾಬ್ ಜೊತೆ ಬೇಳೆ ಸಾರೆಲ್ಲ ಒಂದು ಹಾಕೊಂಡು ಊಟ ಮಾಡುವಾಗ ಒಂದು ಹೊಟ್ಟೆಗೆ ಫುಲ್ ಊಟ ಮಾಡ್ಬೋದಲ್ಲ. 1 ವಾರ ಆಯ್ತು ಉಪವಾಸದಾಗೆ ಆಗಿದೆ. ಮತ್ತೆ ಮೊನ್ನೆ ಜ್ವರ ಬಂದ ಮೇಲೆ ನಾನು ಊಟನೇ ಮಾಡಲಿಲ್ಲ. ಇಷ್ಟಿಷ್ಟು ಟ್ಯಾಬ್ಲೆಟ್ ಇತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಇಷ್ಟೇ ಊಟ ಮಾಡ್ತಿದ್ದೆ. ಇವತ್ತು ಮಧ್ಯಾಹ್ನ ಅಂತೂ ಊಟನೇ ಮಾಡಲಿಲ್ಲ, ನನಗೆ ಹಸಿ ಆಗ್ತಿರ್ಲಿಲ್ಲ. ಅಂದರೆ ಜಾಸ್ತಿ ನಾನು ನಾನ್ ವೆಜ್ ಇಷ್ಟಪಡ್ತೇನೆ ಆಯ್ತಾ, ವೆಜ್ ಕಮ್ಮಿ. ನನಗೆ ತುಂಬ ಲೈಕ್ ಆಗುದಿಲ್ಲ ಡೈಲಿ ವೆಜ್, ಡೈಲಿ ನಾನ್ ವೆಜ್ ಕೂಡ ನಾನು ಜಾಸ್ತಿ ತಿನ್ನಲ್ಲ. ಆದ್ರೆ ಸ್ವಲ್ಪ ಆದ್ರೂ ಬೇಕು ನನಗೆ, ಮೀನು ಇಲ್ಲದಿದ್ರೆ ಒಂದು ಪೀಸ್ ಕಬಾಬ್ ಆದ್ರೂ ನನಗೆ ಬೇಕಾಯ್ತಾ. ನಾನು ರಿಯಲ್ ಆಗಿ ಹೇಳುದು, ನಾನು ಮುಚ್ಚಿಡುದಿಲ್ಲ ನನಗೆ. ಹಾಗೆ ನನಗೆ ವೆಜ್ ತುಂಬ ಇಷ್ಟನೇ ಇಲ್ಲ. ಸ್ವಲ್ಪ ಒಂದು ಪಲ್ಯ ಎಲ್ಲ ಅಂದರೆ ನನಗೆ ಇಷ್ಟ, ಈ ಅಲಸಂದೆ ಪಲ್ಯ ಆ ಥರ ಎಲ್ಲ, ಮತ್ತು ಟೊಮೆಟೊ ಸಾರು, ಮತ್ತು ಜಾಸ್ತಿ ನನಗೆ ತರಕಾರಿ ಇಷ್ಟ ಇಲ್ಲ ಹಾಗೆ. ಮತ್ತು ನಾನ್ ವೆಜ್ಜಲ್ಲಿ ಸಹ ಅಷ್ಟೇ, ನಾನು ಮೊಟ್ಟೆ ಮತ್ತು ಕೋಳಿ ಮತ್ತು ಮೀನು ಅಷ್ಟೇ. ಮೀನಲ್ಲಿ ಸಹ ನಾನು ಬಂಗುಡೆ ಆರ್ ಬೂತಾಯಿ ಮಾತ್ರ ತಿನ್ನೋದು, ಬೇರೆಲ್ಲ ನಾನು ಕಮ್ಮಿ. ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ, ಒಂದೊಂದು ಹಾವಿನ ಥರ ಇರ್ತದೆ, ಹಾಗೆ ನಾನು ತಿನ್ನೋದಿಲ್ಲ ಆಯಿತಾ. ಹಾಗೆ ಇವತ್ತು ನಾನು ಕಬಾಬ್ ಮಾಡ್ತಾ ಇದ್ದೇನೆ. ಕಬಾಬ್ ಮಾಡಿ ಒಂದು ಒಳ್ಳೆ ಊಟ ಮಾಡ್ಬೇಕಂತ ಇದ್ದೇನೆ. ಕಬಾಬ್ ಎಲ್ಲ ತಿನ್ನೋದೇ ಉಂಟಲ್ಲ, ಅಂದ್ರೆ ನನಗೆ ಅಂತಲ್ಲ, ನಾನು ಓಪನ್ ಆಗಿ ಹೇಳ್ತೇನೆ. ಇಲ್ಲಿ ಇವರೆಲ್ಲ ಎಂತ ಮಾಡ್ತಾರೆ, ಅಡ್ಜಸ್ಟ್ ಮಾಡ್ತಾರೆ. ಮನಸ್ಸಲ್ಲಿ ಇದ್ದದನ್ನು ಅವರು ಬಾಯಿ ಬಿಟ್ಟು ಹೇಳುದಿಲ್ಲ ಆಯ್ತಾ. ಇದು ಅಯ್ಯೋ ನನಗೆ ಸಾಹಸ ಆಗ್ತದೆ ಅಂತ ನಾನು ಓಪನ್ ಆಗಿ ಹೇಳುದು. ನನಗೆ ಈಗ ಆಸೆ ಆಗುದೆಲ್ಲ ಜಾಸ್ತಿ ಆಯ್ತಾ. ಮೊನ್ನೆ ಅಂತೂ ಜ್ವರ ಬಂದ ಮೇಲೆ ನನಗೆ ಯಾವುದು ತಿಂದ್ರು ಟೇಸ್ಟೇ ಬರ್ತಿರ್ಲಿಲ್ಲ. ಹಾಗೆ ನಾನು ಇವತ್ತು ಊಟ ಸಹ ಮಾಡಲಿಲ್ಲ ಅದಕ್ಕೆ. ಹಾಗೆ ಸಂಜೆ ಒಂದು ಹೇಗಾದ್ರೂ ಒಂದು ಕೋಳಿ ಎಲ್ಲ ತಂದು ಕಬಾಬ್ ಎಲ್ಲ ಮಾಡ್ಬೇಕಂತಿದ್ದೆ. ಹಾಗೆ ಹೋಗಿ ಕೋಳಿ ತಂದಿದ್ದೇನೆ. ಕೋಳಿ ತಂದು ಈಗ ಕಬಾಬ್ ಮಾಡ್ತಿದ್ದೇನೆ. ಕಬಾಬ್ ಮಾಡಿ ಒಳ್ಳೆ ಊಟ ಮಾಡಬೇಕು ಮಾರೆ, ಹೊಟ್ಟೆ ಫುಲ್ ಊಟ ಮಾಡಬೇಕು. ಮತ್ತು ಮೊನ್ನೆಯಿಂದ ನಾವು ಇದು ಎಂತ ಸೋನ ಮಸೂರಿ ಅಕ್ಕಿ ಇದೆ ಅಲ್ವಾ, ಅದರಲ್ಲಿ ಊಟ ಮಾಡ್ತಿದ್ದದ್ದು. ಅಂದರೆ ನಾರ್ಮಲಿ ನಾವು ಊಟ ಎಲ್ಲ ಮಾಡೋದು ಇದಲ್ಲ, ಕುಚ್ಚಲಕ್ಕಿ ಅಲ್ವಾ, ಅದು ನಾವು ಮಾಡ್ತಿರ್ಲಿಲ್ಲ, ಅವರಿಗೆ ಆಗುದಿಲ್ಲ ಅಲ್ಲ ಅಂತೇಳಿ ಒಟ್ಟಿಗೆ ನಾವು ಇನ್ನು ಸಪ್ರೇಟ್ ಊಟ ಎಲ್ಲ ಇರ್ಬೇಕಲ್ಲ, ಕಷ್ಟ ಅಲ್ಲ, ಟೈಮ್ ಬೇರೆ ಇರಲಿಲ್ಲ, ಅದಕ್ಕೋಸ್ಕರ ಮಾಡ್ತಿರ್ಲಿಲ್ಲ. ಅದಕ್ಕೆ ಎಲ್ಲ ಅಡ್ಜಸ್ಟ್ ಮಾಡ್ತಿದ್ವಿ ನಾವು. ಅವ್ರದ್ದು ಫುಡ್ಡು ಕೂಡ ನಾವು ತಿಂತಿದ್ವಿ. ಅವರಂದ್ರೆ ಜಾಸ್ತಿ ಚಪಾತಿ ಮತ್ತೆ ಎಂಥದ್ದು ಎಲ್ಲ ಮಾಡ್ತಿದ್ವಿ. ಓಕೆ, ನಾನು ಕಬಾಬ್ ಯಾವ ಥರ ಮಾಡಿದೆ ಅಂತ ನೋಡಿದ್ರಲ್ಲ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಈ ಕಬಾಬ್ ಎಲ್ಲ ಯಾಕೆ ಏನಂತೀರಾ?
ನೋಡಿ ಗೈಸ್, ನಾನು ಈಗ ಊಟ ಮಾಡ್ತಾ ಇದ್ದೇನೆ. ಊಟ ಬೇಳೆ ಸಾರು ಮತ್ತು ಊಟ. ಇದೇ ಊಟ 1 ವಾರದಿಂದ ಮಾಡ್ತಿದ್ವಿ, ಬೇಳೆ ಸಾರು ಊಟ ಅಷ್ಟೇ. ಇವತ್ತು ಮಾತ್ರ ಅದರ ಜೊತೆ ಕಬಾಬ್ ನೋಡಿ. ಟೇಸ್ಟು ಇಬ್ಬರು ತಿನ್ನೋದ್ರಲ್ಲಿ ಬೇಸ್. ಎಂತ ತಿನ್ನೋದು ಮಾರೆ. ಕ್ಯಾಮರಾದಿದ್ರು ಇಷ್ಟು, ಕ್ಯಾಮರಾ ಆಫ್ ಮಾಡಿದ ನಂತರ ಫುಲ್ಲು. ನಾನು ಫುಲ್ ಊಟ ಮಾಡ್ತೇನೆ, ಎಲ್ಲರಿಗೂ ಗೊತ್ತುಂಟು ನಾನು ಎಷ್ಟು ಊಟ ಮಾಡ್ತೇನೆ. ಕಬಾಬ್ ಪ್ಲೇಟಿಂದ ಆಚೆ ಹೋಗ್ತಾನೆ ಉಂಟು. ಓಕೆ, ಥ್ಯಾಂಕ್ ಯು ಸೊ ಮಚ್.